ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. ತುಂಬ ದಿನ ಆಗಿತ್ತು ಅಂತ ಹೇಳಿದೆ, ಏನಕ್ಕೆ ಅಂತ ರೀಸನ್ನು ಹೇಳಿದೆ. ಸೊ ನಾನು ನಿಮ್ಮನ್ನ ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಒಂದು ಚಾನಲ್ಗೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ವಾಚ್ ಅವರ್ಸಲ್ಲಿ 100%ಅಲ್ಲಿ ಒಂದು 30 to 40% ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 60% ಬ್ಯಾಲೆನ್ಸ್ ಇದೆ. ಸೊ ಈ ಥರ ಗ್ಯಾಪ್ ಕೊಟ್ಟರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಭಯ ಆಯಿತು. ಅದಕ್ಕೆ ಮತ್ತೆ ನಾನು ಬೇಗ ಹುಷಾರಾಗಿ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ವಿಡಿಯೋ ಏನಂತ ಹೇಳಿದ್ರೆ, ಹೇಗೂ ನಾನು ಚಿಕನ್ ಸಲಾಡ್ ಮಾಡ್ಕೊತಾ ಇದ್ದೆ ನನಗೆ ಡಿನ್ನರ್ಗೆ. ಸೊ ಇದ್ರ ಒಂದು ರೆಸಿಪಿನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಮತ್ತೆ ಬೇಗ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಯಾವ ಥರ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನಾನು ಈ ಒಂದು ಬೌಲಲ್ಲಿ 150 ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೀನಿ. ಇದು ತುಂಬ ಪೀಸ್ ದಪ್ಪ ಆಯಿತು. ಸೊ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಸೊ ಬೇಗ ಏನು ಚಿಕನ್ ಬೇಯುತ್ತೆ. ಬನ್ನಿ ಚಿಕನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಲೈಕ್ ನಾನು ಇದರಲ್ಲಿ ಒಂದು 4 ಪೀಸ್ ಮಾಡ್ತೀನಿ. ಚಿಕನ್ ಎಲ್ಲ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಹಿಮಾಲಯನ್ ಪಿಂಕ್ ಸಾಲ್ಟು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಲೈಟಾಗಿ ಎಲ್ಲ ಮಸಾಲ ಪುಡೀಸ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತಿದ್ದೀನಿ. ಲೈಕ್ ಮ್ಯಾರಿನೇಷನ್ ಥರ. ಬಟ್ ನಾನು ಮ್ಯಾರಿನೇಟ್ ಮಾಡಲ್ಲ, ಯಾಕಂದರೆ ತುಂಬಾ ಲೇಟ್ ಆಗಿದೆ, ನಂಗೆ ಹೊಟ್ಟೆ ಹಸೀತಾ ಇದೆ. ಇವಾಗ ಬೇಗ ಟಕ್ ಅಂತ ಇದನ್ನು ಮಿಕ್ಸ್ ಮಾಡಿ ಒಂದು 4-5 ಡ್ರಾಪ್ ನಿಂಬೆಹಣ್ಣು ರಸ ಹಾಕ್ಕೊತಿದ್ದೀನಿ. ಏರ್ ಫ್ರೈಯರಲ್ಲಿ ಕೂಡ ಮಾಡ್ಕೊಬೋದು, ಬಟ್ ಅದು 20 ಮಿನಿಟ್ಸ್ ಆಗುತ್ತೆ. ಫಸ್ಟ್ ಇವಾಗ ಚಿಕನ್ನ ನಾವು ಫ್ರೈ ಮಾಡ್ಕೊಂಬಿಡೋಣ. ಅದು ಆಗೋ ಅಷ್ಟರಲ್ಲಿ ನಾನು ತರಕಾರಿಗಳನ್ನ ಕಟ್ ಮಾಡ್ಕೊಬೋದು. ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಲೈಟಾಗಿ, 1 ಸ್ಪೂನ್ ಆರ್ 1.5 ಸ್ಪೂನ್. ಸ್ವಲ್ಪ ಪ್ಯಾನ್ ಬಿಸಿ ಆಗಬೇಕು, ಆಮೇಲೆ ಚಿಕನ್ನ ಹಾಕಬೇಕು ಅದರಲ್ಲಿ. ಪ್ಯಾನ್ ಬಿಸಿ ಆಗಿದೆ. ಇವಾಗ ನಾನು ಚಿಕನ್ ಹಾಕ್ತಾ ಇದ್ದೀನಿ. ಆ ಚಿಕನ್ ಫ್ರೈ ಆಗೋಷ್ಟರಲ್ಲಿ ನಾನಿವಾಗ ತರಕಾರಿನ ಕಟ್ ಮಾಡ್ಕೊತಿದ್ದೀನಿ. ನಾನು ಈ ಒಂದು ಸಲಾಡ್ಗೆ ಆನಿಯನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕ್ಯಾರೆಟು ಮತ್ತು ಒಂದೇ ಒಂದು ಟೊಮ್ಯಾಟೊ ಮತ್ತು ಒಂದು ಸೌತೆಕಾಯಿ ಮತ್ತು ಕ್ಯಾಬೇಜ್ ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಚಿಕನ್ ಮತ್ತು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇನ್ನೂ ಒಂದು ಡ್ರೆಸ್ಸಿಂಗ್ ಬೇಕು. ನಾನು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈರುಳ್ಳಿನ ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸಲಾಡ್ಗೆ ಡ್ರೆಸ್ಸಿಂಗ್ ಮಾಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ನಾವು ಏನು ತಿಂತೀವಿ ಅದು ನಮ್ಮ ಕಣ್ಣಿಗೆ ಚೆನ್ನಾಗಿ ಕೂಡ ಕಾಣಿಸ್ಬೇಕು.
ನೆಕ್ಸ್ಟ್ ಸೌತೆಕಾಯಿನ ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಲೈಕ್ ಕ್ಯೂಬ್ಸ್ ಥರ. ಕ್ಯಾಬೇಜ್ನ ನಾನು ಸ್ವಲ್ಪ ತಗೊಂಡಿದ್ದೀನಿ. ಆ್ಯಂಡ್ ಆದಷ್ಟು ಹಸಿ ತರಕಾರಿನ ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸ್ ಬಿಡಿ, ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಷ್ಟೇ ನಾನು ಸಲಾಡ್ಗೆ ಯೂಸ್ ಮಾಡುವಂತಹ ತರಕಾರಿಗಳು. ಆ್ಯಂಡ್ ಚಿಕನ್ ತೋರಿಸ್ತೀನಿ ಹೇಗಾಗಿದೆ ಅಂತ. ಚಿಕನ್ನ ಒಂದು 10 to 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ತುಂಬ ಬೇಯಿಸಿದ್ರೆ ಅದು ಲೈಕ್ ರಬ್ಬರ್ ಥರ ಆಗೋಗ್ಬಿಡುತ್ತೆ, ಚೀವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು 10 to 15 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಸಲಾಡ್ಗೆ ಯೋಗರ್ಟಲ್ಲಿ ಒಂದು ಡ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಯೋಗರ್ಟ್ ಹಾಕ್ಕೊತಾ ಇದ್ದೀನಿ. ಲೈಟಾಗಿ ಸಾಲ್ಟ್ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಆರ್ಗ್ಯಾನೋ ಹಾಕ್ಕೊತಿದ್ದೀನಿ. ಮತ್ತು ಪೆಪ್ಪರ್ ಪೌಡರ್ ಆ್ಯಂಡ್ ಒಂದು 3-4 ಡ್ರಾಪ್ಸು ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಡ್ರೆಸ್ಸಿಂಗ್ ರೆಡಿ. ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗೆ. ಇದ್ರ ಮೇಲೆ ಜಸ್ಟ್ ಇವಾಗ ಚಿಕನ್ ಹಾಕೋದಷ್ಟೇ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಆದಮೇಲೆ ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಆ ಒಂದು ಡ್ರೆಸ್ಸಿಂಗ್ ಹಾಕ್ಕೊಳ್ಳೋದಷ್ಟೇ. ಲೈಕ್ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಕ್ರೀಮಿಯಾಗಿ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನಿಮಗಿಷ್ಟ ಆಗುತ್ತೆ. ನಾನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ. ಐ ಹೋಪ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.